ಅವ್ರು ಕಿಸ್ ಕೊಟ್ಟಿರೋದು ಅದು ತಿನಿ ಅಂದ್ರೆ ತಂದ್ಕೊಡೋಣ ನೀನಂದ್ರೆ ನಂಗೆ ತುಂಬಾ ಇಷ್ಟ. ಬಿಗ್ ಬಾಸ್ ಅಲ್ಲಿ ಧ್ರುವಂತ ಆಡ್ದಂಗೆ ಆಡ್ತಾಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರ, ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಏನಪ್ಪ ಈ ವ್ಲೋಗು ಎಲ್ಲೆಲ್ಲಿಂದನೋ ಶುರು ಮಾಡ್ತಾಳೆ ಅಂತೆಲ್ಲ ತಪ್ಪಾಗಿ ತಿಳ್ಕೊಕ್ ಹೋಗ್ಬೇಡಿ. ಈ ವ್ಲೋಗ್ ಏನಪ್ಪ ಅಂದ್ರೆ ನನ್ನ ತಂಗಿದು ಚಿನ್ನ ಬಾಯ್ಲಿ ಅಲ್ಲಿ ಬರ್ತಾವಳಲ್ಲ ಅವಳದು. ಏನಂದರೆ ನಾವು ಸೇಯಿಂಗ್ ಎಷ್ಟು ವ್ಲಾಗ್ ಮಾಡ್ತಾಯಿದ್ದೀವಿ, 24 ಗಂಟೆ ಎಲ್ಲ ಅಲ್ಲ, 1 ಅವರ್ ಮಾತ್ರ. ಈ 1 ಅವರು ಅವಳು ನಾನು ಹೇಳ್ದಂಗೆ ಕೇಳ್ತಾಳೆ. ಇವಾಗ ಟೈಮ್ ಎಷ್ಟು ಅಂದರೆ, ಸರಿ ಹಂಗೆ ಒಂದು ನಿಮಿಷ ಫೋನ್ ಕೊಡು. ಟೈಮ್ ಬಂದು ಬ್ರೈಟ್ನೆಸ್ಸೇ ಇಲ್ಲ ಗುರು ಈ ಫೋನಲ್ಲಿ. ಇವಾಗ ನನ್ನ ಬ್ಲಾಗ್ಗೆ ಸಪೋರ್ಟ್ ಮಾಡೋದಕ್ಕೆ ಇವರಿಬ್ರು ಇವಳು ಐಡಿಯಾ ಎಲ್ಲ ಇವಳ್ದು, ನಾನು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಟೈಮ್ ಬಂದು ಇವಾಗ 11 ಗಂಟೆ ಅಂದ್ಕೊಳ್ಳಿ ಗೈಸ್. 12 ಗಂಟೆವರೆಗೂ ಅವಳು ನಾನು ಹೇಳ್ದಂಗೆ ಕೇಳ್ತಾಳೆ. ಇದು ನನ್ನ ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ಗಂಟೆ ಗೈಸ್. ಇದನ್ನು ನಾನು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾವು ನಮ್ಮ ಹಳೆ ಮನೆ ಹತ್ರ ಬಂದಿದ್ದೀವಿ. ಇವಾಗ ಹೊಸ ಮನೆ, ಫಸ್ಟ್ ಹಳೆ ಮನೆ. ಇಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಏನಂದರೆ ಬಾಯ್ಲಿ ನಾನು ಹೇಳ್ದಂಗೆ ಕೇಳ್ತಿದ್ದಾನೆ 1 ಅವರು ಕೇಳಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬಾ ಕೇಳ್ತಾಳೆ ಗಾಯ್ಸ್. ಏನಂತ ಗೊತ್ತಾ, ನಾನು ಬಿಟ್ಟಿಗೆಲ್ಲ ಏನೋ ಮಾಡಿಸ್ಕೊತಲ್ಲ. ಅವಳು ಬರ್ತಾಳೆ December 7th. ಅವಾಗ ಅವಳಿಗೆ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತಲೇ ಮಾಡಿಸ್ತಾ ಇರೋದು. ಅಲ್ಲಿ ನನ್ನ ತಮ್ಮ ತಗೋಯ್ತು ಅನ್ನಲ್ಲ, ಅದಕ್ಕೆ ಅವಳ ಕೈಯಾರೆ ಆ ಡೆಸ್ಟ್ನ ತುಂಬಿಟ್ಟು ಇಲ್ಲಿಂದ ಆ ಗಾಡಿ ನಿಂತೈತಲ್ಲ ಅಲ್ಲಿವರೆಗೂ ಇಲ್ಲ ಆ ಕಾರ್ವರೆಗೂ ಫ್ಯಾಷನ್ ಶೋ ಮಾಡಬೇಕು. ತುಂಬು ಸ್ಪೆಕ್ಸ್ ಕೊಡು, ನಾನು ಹಾಕೋತೀನಿ. ಇವತ್ತು ನಂದು ಟೈಮು. ಹೆಂಗಿಂಗೂ ಕಾಣಿಸಿದ್ರೆ ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ. ಸ್ಪೆಕ್ಸ್ ಹಾಕೊಂಡು ಇದಕ್ಕೇನು ಕಡಿಮೆ ಇಲ್ಲ. ಅವರು ಏನು ಗೊತ್ತಾ, ಏನು ಅನ್ಬೇಕು ಹೇಳು, ಡೆಸ್ಟ್ ಬೇಕಮ್ಮ, ಡೆಸ್ಟು 10 ರೂಪಾಯಿಗೆ ಹಂಗೆ ಸಾರಬೇಕು ಸಾರು. ಡೆಸ್ಟ್ ಬೇಕಮ್ಮ, ಡೆಸ್ಟ್ 10 ರೂಪಾಯಿಗೆ. ಡೆಸ್ಟ್ ಬೇಕಮ್ಮ, ಡೆಸ್ಟ್ 10 ರೂಪಾಯಿಗೆ. ಡೆಸ್ಟ್ ಬೇಕಮ್ಮ, ಡೆಸ್ಟ್ 10 ರೂಪಾಯಿಗೆ. ಜೋರಾಗಿ ಹೇಳು. ತಿರ್ಗೋ, ಇವಾಗ ಹಿಂಗೂ ತಿರ್ಗೋ, ಅಲ್ಲಿ ಗಂಟ ತಿರ್ಗಾ. ಇದು ನಂದು ಟೈಮು. ಹಾಂ ಅಷ್ಟೇ, ಒಂದು ಮುಗಿಸೋಣ ಗೈಸ್. ಇವಾಗ ಇನ್ನು ಮಿಕ್ಕಿದ್ದು ಮಾಡಿಸ್ಬೇಕು. ಏನು ಮಾಡಿಸ್ಬೇಕು ಅಂತ ಗೊತ್ತಿಲ್ಲ, ಮಾಡಿಸ್ತೀನಿ ಗೈಸ್. ಇವಾಗ ಒಂದು ಮುಗೀತು. ಎರಡನೇದು ಏನು ಅಂದರೆ, ನಮ್ಮ ಮನೆ ಒಳಗಡೆ ಅಲ್ಲಿ ನೋಡ್ರಿ ಗಲೀಜೆಲ್ಲ ಹಂಗೆ ಇದೆ. ಇವಾಗ ಆ ಗಲೀಜನ್ನ ಅವಳು ಕ್ಲೀನ್ ಮಾಡ್ತಾಳೆ. ಬಾ ಕ್ಲೀನ್ ಮಾಡು, ಬಾ. ನಾನು ಹಾಕಿಸ್ತೀನಿ ಬಾ. ಸೈಡ್ಗಿಡು ಆ ಕೋಲ್ಗಳನ್ನ ತೆಗ್ದು ಈ ಕಡೆ ಸೈಡ್ಗಿಡು, ಆ ಬಿನ್ಗೆಗಳು ಆ ಕಡೆಗಿಡು. ಹಾಂ ಏನಿಲ್ಲ ಗೈಸ್, ಮೆಂಟ್ಲು ಸಿ ಅಷ್ಟೇ. ಬಿದ್ದೋಗ್ಬಿಟ್ಟಾತು. ಯಾರ ಮೇಲಾರ ಮಕ್ಕಳ ಮೇಕೆ ಮಂಗ್ಬಿಡದೆ ಕರೆಕ್ಟಾಗಿ ಮುಡುಗು ಗೈಸ್. ಇದು ಹೊಸ ಮನೆ ಗೈಸ್. ಹಳೆ ಮನೇನ ಹೊಡೆದಾಕಿಸ್ಬಿಟ್ಟು ಹೊಸ್ದಾಗಿ ಕಟ್ಟಿಸ್ತವ್ರೆ. ಇನ್ನೂ ಪೂರ್ತಿ ಆಗಿಲ್ಲ, ಇವಾಗ ರೆಡಿ ಆಗ್ತೈತೆ ಅಷ್ಟೇ. ಇಲ್ಲಿ ಮನೆ ಕಟ್ಟೋಕ್ಕೆ ಬೇಜಾನ್ ಕ್ವಾಟ್ಲಿಗಳು ಕೊಡ್ತವ್ರೆ. ಆ ಕ್ವಾಟ್ಲಿಗಳನ್ನ ತಡ್ಕೊಂಡು ಇವ್ರು ಮನೆ ಕಟ್ತವ್ರೆ. ಕ್ಲೀನ್ ಮಾಡಪ್ಪ ಪುಟಿ ಬೇಗ. ಗಾಡೆ ಕೊಡ್ದ್ಬಿಟ್ಟು ಪ್ರೇಕ್ಸಿ, ಆಮೇಲೆ ನಮ್ಮಿಬ್ರು ಕೊಡ್ತಾರೆ. ಬಿನ್ಗೆಗಳಿಟ್ಟಿಡು. ಸ್ಪೆಕ್ಸ್ ಬೇಕಾ ಕೆಲಸ ಮಾಡೋಕ್ಕೆ? ಈ ಸೋಕಿಗೆ ಏನು ಕೆಲಸನೇ ಇಲ್ಲ ಅವಳ ಹತ್ರ. ಡ್ಯಾನ್ಸ್ ಆಡ್ಕೊಂಡು ಮಾಡಬೇಕು, ಹಾಡು ಹೇಳ್ಕೊಂಡು ಮಾಡಬೇಕು. ಹಾಡು ಹೇಳು, ಹಾಡು ಹೇಳೆ. ಹೇಳಿದ್ರು ಈಗ ಅಷ್ಟೇ. ಹೇಳು, ಹಾಡು ಹೇಳು ಬೇಗ. ಆಮೇಲೆ ಹಾಡೇಳೆ.
ನಿಜ ಹೇಳೋಣ ಅವಳ ಹತ್ರ ಯಾವ ಟ್ಯಾಲೆಂಟ್ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಮನೇಲಿದ್ದಾಗ ಸುಮ್ಮನೆ ತಿಕ್ಳು ಹೆಂಗೆ ಡ್ಯಾನ್ಸ್ ಆಡ್ತಾಳೆ, ತಿಕ್ಳು ಹೆಂಗೆ ಹಾಡು ಹೇಳ್ತಾಳೆ. ನೀನು ಬಾಯಿ ಕೊಡ್ಕೊಬಿಡು ತೆಗ್ದು ಎತ್ತಕ್ಕಾಗಲ್ಲ. ಎತ್ತು ಇವಾಗ ಒಂದು ಇಂಟ್ರೋ ಕೊಡ್ತೀನಿ. ಯಾವುದಾದ್ರು ಸಾಂಗು ಬಾಹುಬಲಿದು, ಬಲಿ 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 ಬಾಹುಬಲಿ ಸಾಂಗ್ ಗೊತ್ತಿಲ್ಲ ಗೈಸ್, ಯಾರು ಆಡ್ಕೊಬೇಡಿ. ಆಮೇಲೆ ಯಾರು ತಪ್ಪಾಗೂ ತಿಳ್ಕೊಬೇಡಿ, ಏನು ಗುರು ಇವರು ಬ್ಲಾಗ್ ಮಾಡ್ತವ್ರೆ ಈ ರೇಂಜಲ್ಲಿ ಕೆಳದಾಗ ಕಾಣಿಸ್ತವ್ರೆ ಅಂತ. ಯಾಕೆ ಅಂದರೆ ಹೆಂಗೆ ಮನಗಿದ್ರು ಹಂಗೆ ಎದ್ದು ಮುಖ ತೊಳ್ಕೊಂಡು ಹೆಂಗಿದ್ರು ಹಂಗೆ ರೆಡಿಯಾಗಿ ಬಂದಿರೋದು ಅಷ್ಟೇ. ಸಾರಿ ಇಂಗ್ಲೀಷಲ್ಲಿ ಬರೋಲ್ಲ, ಕನ್ನಡದಲ್ಲೇ ಹೇಳ್ತೀನಿ. ಬಟ್ ನೋಡಿ ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಸದ್ಯಕ್ಕೆ ನಾವು ಹೆಂಗಿದ್ವು ಹಂಗೆ ಬ್ಲಾಗ್ ಮಾಡ್ತಿದ್ದೀವಿ ಅಷ್ಟೇ. ಅವಳು ನಾನು ಮಕ್ಕಳಾರ ತೊಳ್ಕೊಬಂದಿನಿ ಗಾಯ್ಸ್, ಅವಳು ಅದನ್ನೂ ಮಾಡಿಲ್ಲ. ನನ್ನ ತಂಗಿ ಸ್ನಾನ ಮಾಡ್ಕೊಂಡವಳೆ. ಆದರೂ ನನ್ನ ಜೀವನದಲ್ಲಿ ಈ ಥರದ್ದೊಂದು ದಿನ ಬರ್ತದೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಗೈಸ್. ಮೈ ಸಿಸ್ಟರ್ ಡೂ ಫಾರ್ ಮೀ. ಇಂಗ್ಲೀಷಲ್ಲಿ ತುಂಬ ಅಂದರೆ ತುಂಬ ವೀಕು. ನಿಜವಾಗ್ಲೂ ನನಗೋಸ್ಕರ ಮಾಡ್ತಾ ಇರೋದು. ನಿಜ. ಯಾರಿಗೋಸ್ಕರ ಮಾಡ್ತಾಳೆ ಹೇಳು? ಅವಳಿಗೋಸ್ಕರನೇ ಮಾಡ್ತಿದ್ದಾರೆ. ಪಾಸ್ತಾ ಅಲ್ಲ, ನಾನು ಅವಳಿಗೆ ಹೇಳ್ದೆ ಅವಳು ಬರ್ತಡೇ ದಿನ ನಾನು KGF ಕೊಡಿಸ್ತೀನಿ, KFC ಕೊಡಿಸ್ತೀನಿ ಅಂತ. ಅದಕ್ಕೆ ಈ ಕೆಲಸ ಮಾಡ್ತಾ ಇರೋದು ಗೈಸ್ ಅಷ್ಟೇ. ಸೇಯಿಂಗ್ ಎಷ್ಟು ಮಾಡ್ತಾ ಇರೋದೇ ಅದೇ ರೀಸನ್ಗೆ. ಗುಡ್ ವರ್ಕ್. ಓಕೆ, ಇವಾಗ ಏನು ಅಂದರೆ ಈ ರೋಡಲ್ಲಿ ಇವಳು ಡ್ಯಾನ್ಸ್ ಮಾಡ್ತಾಳೆ. ಎಸ್ಸಾ ನೋನಾ ಮಾಡು. ಸಾಂಗ್ ಹಾಕ್ರೆ ಯಾಕೆ ಸಾಂಗ ಇರು. ಯಾವ ಸಾಂಗ್ ಬೇಕು? ಬಿಗ್ ಬಾಸಲ್ಲಿ ಧ್ರುವ ಅಂತ ಆಡ್ದಂಗೆ ಆಡ್ತಾಳೆ. ಆಡೆ ಇರು, ಸಾಂಗ್ ಹಾಕ್ತಾಳೆ ಅವಳು. ಹಾಂ ಆಡ್ತಾಳೆ ಗೈಸ್ ಇವಾಗ. ಆಡು ಸೀರಿಯಸ್ಲಿ ಮಗ ಕೊಡ್ದುಡ್ತೀನಿ ಈಗ. ಪೊಗರು ಮೂವಿ ಸಾಂಗ್ ಗೈಸ್. ಆಡಬೇಕು ಈ ಸಾಂಗ್. ಇಲ್ಲ ಆಡು ಲಾಸ್ಟು. ಇನ್ನೊಂದು ಸ್ಟೆಪ್ಪು. ಇವಳಿಗೆ ಗತಿ ಬರ್ತದೆ ಅಂತ ಕನ್ಸಲ್ಲೋ ಅನ್ಕೊಂಡಿರಲಿಲ್ಲ ಗೈಸ್. ಇವಾಗ ನೆಕ್ಸ್ಟ್ ಚಾಲೆಂಜ್ ಏನು ಅಂದರೆ ಅದ್ರ ಮೇಲ್ಗಡೆ ಹೋಗ್ಬಿಟ್ಟು ಅವಳು ನಾನು ಹುಚ್ಚಿ ಅಂತ ಕಿರ್ಸ್ಬೇಕು. ಎಸ್ಸಾ ನೋನಾ? ಅಷ್ಟು ಮೀಟರ್ಲ್ಲ ಅವಳಿಗೆ. ಹತ್ತು ಬೇಕತ್ತು, ಟೈಮ್ ಆಯ್ತು. ಹತ್ತು ನೀನು ಮಾಡಿದ್ರೆ ನಾನು 500 ರೂಪಾಯಿ ಕೊಡ್ತೀನಿ ನಿಂಗೆ. ಇವಳನ್ನ ಕಿರ್ಚಿ ಅಂದರೆ ಅಲ್ಲಿರೋರು ಕಿರ್ತಾರೆ ಗೈಸ್. ಹಾಂ ಕಿರ್ಚವಾ, ಆ ಕಡೆ ಇದ್ರಿ ಈಗ ಕಿರ್ಚು ಬಿಡು. ಇರು ಅದೊಂಟಲ್ಲಿ. ಹಾಂ ಕಿರ್ಚು. ನಾಚ್ಕತ್ತವಳೆ ಅಷ್ಟೇ, ಹೋಗಿತ್ತು ಗೈಸ್. ಈಗ ಇನ್ನೊಂದು ಟಾಸ್ಕ್ ಏನಪ್ಪ ಅಂದರೆ ಹೇಳ್ತೀನಿ ಇವಾಗ. ಈ ತಪ್ಪೆ ತಕ್ಕಬೇಕು ಗೈಸ್ ಅವಳು, ಅದೇ ಟಾಸ್ಕು. ಬರವ ಪುಟಿ, ತಪ್ಪೆ ತುಂಬು. ಜಗತ್ತಲ್ಲಿ ಕನ್ನಡಕ ಹಾಕೊಂಡು ತಪ್ಪೆ ತುಂಬೋಳು ಒಳ್ಳೆ ಫಸ್ಟ್ ನೋಡ್ತಾ ಇರೋದು ನಾನು. ತುಂಬು ಬೇಗ. ಹಾಂ ಅದಕ್ಕೆ ತುಂಬಬೇಡ, ಅದಕ್ಕೆ ತುಂಬೆ. ಇದೇನು ಇಷ್ಟೊಂದು ಗಲೀಜಾಗಿಟ್ಟವ್ರೆ ಅಂತ ಯಾರು ಅನ್ಕೋಬೇಡ್ರಿ. ಯಾಕೆಂದರೆ ಇಲ್ಲಿ ಮನೆ ಸಾಮಾನುಗಳು ಇಟ್ಟವ್ರೆ, ಅದಕ್ಕೆ ಇಲ್ಲಿದ್ದು ಇಷ್ಟಾಗಲ್ಲ, ಇಷ್ಟು ಗಲೀಜಾಗದೆ. ಈಗ ಇಷ್ಟಾಗಲೂ ಅವಳೇ ಕ್ಲೀನ್ ಮಾಡ್ತಾಳೆ. ಒಂದು ಸೆಕೆಂಡ್ ಫೋಕಸ್. ಇವಾಗ ಒಂದು ಸಾಂಗು. ಇದು ಯಾರು ಬರೆದ ಕತೆ, ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆ. ಎಂಥ ಮಕ್ಳಿಗೆ ಜನ್ಮ ಕೊಟ್ಟೆ. ಎತ್ತಿತ್ತು ಅಲ್ಲ ಅಂತ ಅರ್ಧೈತೆ. ಹೇಗಿದ್ದು ಹೇಗದ್ಯೆ. ಅದು ತಪ್ಪೆಗೆ ನೋವಾದದು ಇಲ್ಲ ನನಗೆ ನೋವಾದದು ಅನ್ನೋಂಗಿದ್ದು ತಾಳೆ. ಎತ್ತವ ಫಾಸ್ಟಾಗಿ, ಟೈಮ್ ಇಲ್ಲ.
ಅಯ್ಯೋ ಸ್ನಾನ ಮಾಡಾದ್ಮೇಲೆ ಇತ್ತ ಕೆಲಸ ಮಾಡಿಸ್ತಳು ಅಂತವಳು. ಅವಳು ಸ್ನಾನ ಮಾಡಲಿ ಅಂತಲೇ ಕಾಯ್ತಾ ಇದೆ. ಎತ್ಕೊಟ್ಬಿಡೋದು ಹತ್ರಕ್ಕೆ. ನಾವು ಅಷ್ಟೊಂದು ಕೆಟ್ಟವರಲ್ಲ, ನಾವು ಅಷ್ಟೊಂದು ಕೆಟ್ಟವರಲ್ಲ. ಓ ಬಾಯ್ಲಿ ನಿನ್ ಕೆಲಸ ಏನೊಂದು ಪ್ರೇಕ್ಷೆ ಮಾಡ್ತಾವಳೆ. ಬೇಗ ಬಾ, ಈಗ ಬಂದ್ರೆ ನಿನ್ಗೊಂದು ಅದ್ಭುತ ಕ್ಷಣ ಸಿಗ್ತದೆ. ಎತ್ತುಟ್ಲು. ಓ ಓಡ್ಬಾ 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 ಓಡ್ಬಾ. ಅಲ್ಲಿ ಮಾತ್ರ ಕಾಣಿಸ್ತವೆ ಅಂತ ಯಾರು ಬೇಜಾರು ಮಾಡ್ಕೊಬಿಡ್ರಿ. ನಮ್ಮ ಮನೇಲಿ ಇರೋರ್ಗೆ ಅಲ್ಲಿ ಮಾತ್ರ ಜಾಸ್ತಿ ಕಾಣಿಸೋದು, ಕತ್ಲೆಯಲ್ಲಿ ಅವ್ರ ಮಗ ಕಾಣಿಸೋದು. ಅಷ್ಟೇ, ಅಲ್ಲಿ ಕಾಣಿಸ್ತವೆ ಅಂದಿದ್ಕೆ ನಗ ಜಾಸ್ತಿ. ಎತ್ಕೋ ಎತ್ಕೋ ನೋಡು. ಕ್ಲಿಬ್ಬಾಕವ ನೀಟಾಗಿ. ಇದು ಇವ್ರು ಮಾಡ್ಬೇಕಾಗಿರೋ ಕೆಲಸ ನನ್ನ ತಂಗಿ ಕೈಲಿ ಮಾಡಿಸ್ತವನಿ. ನಮ್ಮ ಅವ್ವ ಮೇಲೆ ನನಗೆ ತುಂಬ ಲವ್. ಯಾಕೆಂದ್ರೆ ಲವ್ ಇಲ್ಲ, ಸುಮ್ಮನೆ ಅಷ್ಟೇ. ಬೇಗ ಗೈಸ್, ಮನೆ ಕಳಿಸ್ತವ್ರು ಏನಾದರೂ ಬೇಕು ಅಂದರೆ ನನ್ನ ತಂಗಿನ ಕಾಂಟ್ಯಾಕ್ಟ್ ಮಾಡಿರಿ. ಅವೈಲೇಬಲ್ 24/7 ಇರ್ತಾಳೆ. ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ, 24/7 ಅವಳಿಗೆ ತಿನ್ನಕ್ಕೆ ಏನಾರ ಕೊಡ್ತಾರೆ. ಇಲ್ಲ ಗುಡ್ ಕಣೆ, ಗುಡ್ ಕಣೆ ಪುಟಿ. ನೋಡ್ರಿ ಇಲ್ಲಿ ಈ ಹಲ್ಲಲ್ಲಿ ಎಷ್ಟು ಇದಾವೆ ಅಂತ ನೀವು ಎಣಿಸ್ಕೋಬೋದು. ನಂಗೆ ನಮ್ಮ ಮೌನಲ್ಲಿ ತುಂಬ ಇಷ್ಟ ಆಗೋದು ಹಲ್ಲು. ಅವನ ಗಾಡಿ ಏನು ಒಂದ್ಸಲ ಪ್ರೇಕ್ಷಿತಾ 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 ಬಾಯ್ಲಿ. ಓಯ್ ಬಾಯ್ ಪ್ರೇಕ್ಷಿತಾ. ಕಣ್ ಬಾಯ್ಲಿ. ಏನು ಗೊತ್ತಾ, ಅವ್ನ ಕಾಲಕ್ಕೆ ಬಿದ್ದು ಸಣ್ಣ ಮಾಡ್ಕೊ, ಮುಂದೆ ನಾನು ಮಾಡೋ ಕೆಲಸಗಳಿಗೆ ಒಳ್ಳೇದಲ್ಲಿ ಅಂತ. ಹಂಗಲ್ಲ, ಹಂಗೇನಿಲ್ಲ ಬಾಯ್ಲಿ, ಹಂಗೆ ಅವ್ನ ಕಾಲಕ್ಕೆ ಬಿಡೋ, ನನ್ನ ಕಾಲಕ್ಕೆ ಬಿಡ್ಬೇಡ. ಅಯ್ಯ ಬಿಡಿಸ್ಕೊ 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 ಬಿಡಿಸ್ಕೊ. ಅಯ್ಯ ಬಿಡಿಸ್ಕೊ, ಬೇಡ ಬಿಡಿಸ್ಕೊಳ್ಳಿ, ಬಿಡಿಸ್ಕೊ, ಇಲ್ಲ ಬಿಡಿಸ್ಕೊ. ಕಾಲ್ಗೆ ಬಿಡಲಿಲ್ಲ ಆಗಲ್ಲ. ಗೈಸ್ ಏನು ಅಂದರೆ ಇವಾಗ ಇಷ್ಟು ಅಗ್ಲ ನಮ್ಮ ಮನೆಯಲ್ಲಿ ತುಂಬ ವುಮೆನ್ಸ್ ಕಡಿಮೆ ಇರೋದ್ರಿಂದ ಗುಡಿಸಿಲ್ಲ ಬೆಳಗ್ಗೆಯಿಂದ. ಈಗ ಇಷ್ಟು ಅಗ್ಲ ಗುಡಿಸ್ಬಿಟ್ಟು ಅಲ್ಲಿಗೆ ರಂಗೋಲೆ ಬಿಡ್ತಾಳೆ ಗೈಸ್. ಬೇಕಂದ್ರೆ ನಾನು ಬರೀ ಇಂಥ ಮಾತು ಕಡೆ ಅಂತ ಆಗಲ್ಲ. ಆಡು ಬಿಡೋ ಬೇಗ. ಕಸ ಗುಡ್ಸು, ಅವೆಲ್ಲ ನೆತ್ತಿಡೋದನ್ನ, ಆ ಹೂವಿಂದೆಲ್ಲ ತಗೊಂಡೋಗ ಕಡೆ ಇಡು. ನೀಟಾಗಿ ಮಾಡಬೇಕು. ಅದು ನೋವು ಆಯ್ತದೆ. ಒಂದೊಂದ್ರ ಜೊತೆನೂ ನಾವು ಪ್ರೀತಿಯಿಂದ ಮಾತಾಡ್ಕೊ ಕೆಲಸ ಮಾಡಬೇಕು. ಫಾಸ್ಟಾಗಿ ಮಾಡವ ಪ್ರೇಕ್ಷಿತಾ. ಹೇಳ್ಬೇಕು ಅಂದರೆ ಅವಳ ಮನೇಲಿ ಕೆಲಸ ಮಾಡು ಅಂದರೆ ಬಗ್ಗದೇ ಇಲ್ಲ. ಅವ್ರ ಅಪ್ಪ ಏನೋ ಊಟ ಕೇಳಿದ್ರೆ ನಿದ್ದೆ ಮುಂದೊಳಗೆ ಮಾಡ್ಕೊಬಿಡ್ತಾಳೆ. ಅಂತ ನನ್ನ ತಂಗಿ ಇವತ್ತು ನನಗೋಸ್ಕರ ಕೆಲಸ ಮಾಡ್ತಾಳೆ ಅಷ್ಟೇ. ಅದು ಒಂದು ಒಳ್ಳೆ ವಿಚಾರ. ಅಲ್ಲ, KFCಗೋಸ್ಕರ. ತಿಂಡಿ ಪೋತಿ ನನ್ನ ತಂಗಿ. ನನ್ನ ಹಂಗೆ ಏನು ಬೇಕಾದರೂ ಬಿಟ್ಬಿಡ್ತಾಳೆ. ಒಂದು ನಿದ್ದೆ ಬಿಡಲ್ಲ, ಇನ್ನೊಂದು ತಿನ್ನೋದು ಬಿಡಲ್ಲ. 24/7 ತಿಂತಾ ಇರ್ತಾಳೆ ಸರ್. ಅವು ಡ್ಯಾನ್ಸ್ ಆಡ್ಬೇಕಡವ, ಡ್ಯಾನ್ಸ್ ಆಡವ. ತಾತಂಗೆ ಎದ್ರುಕೊತಾಳೆ. ಎದ್ದು ಬಂದರೆ ಇದು ಯಾವುದೂ ಮಾಡೋಕ್ಕೆ ಬಿಡಲ್ಲ. ಹಂಗೆ ಬೀಳ್ತಾ ವೇಟು ನನಗೆ. ನೀಟಾಗಿ ಗುಡ್ಸು.
ನಿಂಗೆ ಇದು ಬೇಕಿತ್ತ ಮಗಳೇ. ಇವ್ ನೋಡ್ರಿ ಒಂದ್ ಹಳ್ಳಿ ಹುಟ್ಟೋಳೆ ಆ ತಪ್ಪೆ ತಗ ತಾಡ್ಸಕ್ ಬತ್ತಲ್ಲ ಆ ಮುಸುಡಿಗೆ ನೀರ ಉಯ್ದು ಮಡಗುಟ್ಲು. ಅದಲ್ಲ ಅಯ್ಯೋ ಇದು ಹುಟ್ಟು, ಇದು ತಪ್ಪೆ ತಾಡ್ಸೋ ಹುಟ್ಟು ಇದು. ಆ ಯಾರು ಕೇಳ್ತಾರಳ ಯಾರು ಮುಚ್ಕೋಗಿ ತಗೋಬಾ ಇಲ್ಲಿ ಅವಳ ಕೈಲಿ ನೆಕ್ಸ್ಟ್ ಕೆಲಸ ಮಾಡೋರು ಒಂದು KFC ತಗೊಬಂದ್ಬಿಡಿ ಅವಳ ಬಾಯಿಗೆ ಇಟ್ಕೆ ಕೆಲಸ ಮಾಡ್ತಾರೆ. ನಮ್ಮ ಆಂಟಿಗೆ ಹೇಳ್ಬೇಕು ಈ ಒಂದು ಅದ್ಭುತವಾದ ಕ್ಷಣ ನೋಡೋದಕ್ಕೆ ನಮ್ಮ ಆಂಟಿ ಇಲ್ಲ. ಅದೇ ಮಾಡೇ ಬೇಗ ಮಾತಾಡ್ಬಿಡ್ರಿ ಅಪ್ಪ ಮನ್ಗದೆ ಅವ ಅಮ್ಮ ಮಾಡಿಸ್ತಾನ ಕಣೆ. ಯಾವ್ದಾರು ಹಾಡಿಳು ನಿಂಗೆ ಇಷ್ಟ ಬಂದಿದ್ದ? ನಿಮ್ಮ ಮನೆಗೆ ಏನಾರ ರಂಗೋಲಿ ಬಿಡಬೇಕು ಅಂದರೆ ಇವ್ರು ಕರ್ಕೊಬಂದ್ರಿ. ಗೈಸ್ ಫೈನಲ್ ಔಟ್ಪುಟ್ ಇದು. ನೆಕ್ಸ್ಟ್ ಅವಳು ಏನು ಮಾಡಬೇಕು ಅಂದರೆ ಒಂದು ಚಿಕ್ಕ ಹುಡುಗಂಗೆ ಊಟ ಮಾಡಿಸ್ಬೇಕು. ಅದು ತುಂಬ ಕಷ್ಟಕರ ಕೆಲಸ. ನಾನು ಆ ಹುಡುಗಂಗೆ ತಿನ್ಸು ಅಂದರೆ ಇವಳೇ ತಿಂತವಳೆ. ಹೋಗು ಬೇಗ ತಿನ್ಸು ಅಂತ ಹೇಳ್ತಿರೋದು. ಬ್ರೇಕ್ಸಿ ಟೈಮ್ ಆಯಿತು. ಕಿರ್ಚಿಬೇಡ ಮನೆ ಒಳಗೆ ಮಂಗ್ಮುಡೆ. ಹಾಂ ತಿನ್ಸು. ಹಾಡು ಹಿಡ್ಕೊಂಡು ಕಣೆ ಮುಚ್ಚೆ ಓದ್ಕೋ. ಬಂದೆ ನಾನು. ಚೈಲ್ಡ್ ಇನ್ನೊಂದು ಚೈಲ್ಡ್ಗೆ ತಿನ್ನಿಸ್ತಾರೆ ಅಷ್ಟೇ ಗೈಸ್. ಪ್ರೇಕ್ಷಿತಾ ಈ ಹಾಸಿಗೆ ಹೋದ್ರು ಬಾ ಬರ್ಗೆಟ್ ಒಯ್ದಂಗೆ ತಿನ್ಸು ಅಂದರೆ ಎಲ್ಲನೂ ಅವಳೇ ತಿನ್ಕೊಡ್ಲು ಗೈಸ್ ಅಷ್ಟೇ. ಫ್ಲ್ಯಾಶ್ ಲೈಟ್ಗೆ ಹಾರಾಗಿರೋದಕ್ಕೂ ಅದಕ್ಕೂ ನೀಟಾಗಿ ಕಾಣಿಸ್ತಾ ಇಲ್ಲ ಗೈಸ್ ನೋಡ್ರಿ. ಇದು ಬ್ಯಾಗ್ ಕೊಟ್ಟಿರೋದು ನನ್ನ ಫ್ರೆಂಡು ಗೈಸ್, ಅವಳದು ಕಿಸ್ತು. ಅವ್ರು ಕಿಸ್ಕೊಟ್ಟಿರೋದು ಅದು ಯಾರು? ನನ್ನ ಫ್ರೆಂಡು. ಯಾರು ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗೈಸ್, ಹುಡುಗ ಅಲ್ಲ ಹುಡುಗಿ. ಆ ವಿಡಿಯೋ ಅಷ್ಟು ಡೌಟ್ ಆದರೆ ಹೋಗಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೋಡ್ಕೊಬಿಡಿ. ಆ ವಿಡಿಯೋ ಅದೇ ಅರ್ಧ ಗಲೀಜ್ ಆಗ್ಬಿಟ್ಟೈತೆ ಗೈಸ್. ಇವಾಗ ಇಷ್ಟಾಗಲ್ಲ ಇವಳು ಎಷ್ಟು ಸೋಂಬೇರಿ ಅಂದರೆ ಅದು ಹಾಳಾಗೋಗಿದ್ರು ಅದನ್ನ ನೀಟಾಗಿ ಹಾಸ್ಕೊಂಡು ಮನಿಕೊಳ್ಳಲ್ಲ. ಈಗ ಅದನ್ನ ನನ್ನ ತಂಗಿ ನೀಟಾಗಿ ಮಲಗಿಸ್ತಾ. ಬೆಳಗ್ಗೆ ನಾನೇ ರಘುದಿಮ್ಮಿ ಮಿಡ್ಸೋದು. ಇವಳು ಏನು ಮಾಡಿಕಿಲ್ಲ, ಬಂದು 8 ಗಂಟೆ ಮನಿಕತಾಳೆ. ನೀಟಾಗಿ ಹಿಂಡಿಸವಾ. ನಂಗೊಂದು ಲೋಟ ನೀರು ಬೇಕು, ತಗೋಬರ್ಬೇಕು ಫಸ್ಟು. ಹೋಗಬೇಕಾ ಕುಡಿಬೇಕು ನಾನು. ನೀರು ತಗೋಬಾ ಫಸ್ಟ್, ನಾನು ಕುಡಿಬೇಕು. ಹೋಗು ನೀರು ತಗೋಬಾ ಫಸ್ಟು. ನೀರು ತಗೊಬಂದು ಅಷ್ಟು ಮಾಡು. ನೀರು ಕುಡಿಬೇಕು ಅಷ್ಟು ನಾನು. ಏನಂದೆ? ಅದು ವಾಸ್ಕೊಡಿ ಧಾಮ ಅಲ್ಲ, ವಾಸ್ಕೊಡಿ ಗಾಮ. ಅಯ್ಯೋ ಕರ್ಮ, ಇಳ್ಳ ಕಡ್ಕ ಸಾಯೋದೊಂದೇ ಬಂದಿರೋದು. ಯಾವಾಗ ಇಂಬ್ರಿಸಿದ್ರು ಇವೆಲ್ಲನೂ ನನ್ನ ಕೈ ಮಾಡಿಸ್ತವ್ರೆ. ನಿಜವಾಗ್ಲೂ ಕೆಲಸ ಮಾಡಲ್ಲ ನಮ್ಮ ಮನೇಲಿ. ಆ ಮನೇಲಿ ಈ ಪಾಪ ಇವಳೇ ತಗ್ಗಳ, ನಾನೇನು ಮಾಡಲ್ಲ. ಈ ಮನೆಯಲ್ಲಿ ಅಲ್ಲೊಬ್ಳು ಸೋಂಬೇರಿ ಅವಳೆ ಗೈಸ್. ಬೇಕಾದ್ರೆ ಹತ್ರ ಮಲ್ಕೊಬಿಡ್ತಾಳೆ ಹೊರ್ತು ಕೆಲಸ ಅಂತೂ ಮಾಡಲ್ಲ. ಯಾರು? ನೀನೇ. ಇವಳು ಆ ಸೋಂಬೇರಿ. ನೆಕ್ಸ್ಟ್ ಏನಾರು ಮಾಡಿಸೋದು ಹೇಳೇ ಬೇಗ. ಎಲ್ಲಾರ್ಗೂ ಏನಾದ್ರು ತಂದ್ಕೊಡಕ್ಕೆ. ಹಾಂ ಇವನು ನನ್ನ ನಿಜ ಹೇಳೋಣ, ಇವ್ರಿಬ್ರಲ್ಲೂ ಏನು ಮಿಸ್ ಮಾಡದೆ ಬಂದದೆ ಅಂದರೆ
ಇವ್ರಿಬ್ರಲ್ಲಿ ಮಿಸ್ ಮಾಡದೆ ಬಂದಿರೋದು ಏನು ಅಂದರೆ ತಿನ್ನೋದು ತಿನ್ನೋದು ತಿನ್ನೋದು. ಇವನು ಬೆಳಗ್ಗೆಯಿಂದ ನನ್ನ ಹೊಟ್ಟೆ ತಿಂತವನೆ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತ, ಇವಳು KFCಗೋಸ್ಕರ ಕೆಲಸ ಮಾಡ್ತಾವಳೆ. ಇವರಿಬ್ರು ಅದು ಯಾವ ಇದ್ರಲ್ಲಿ ಬಂದುಬಿಟ್ರು ನಾ ಕಾಳೆ. ಏನು ಬೇಕು? ಇವಳಿಗೆ ಡೈರಿ ಮಿಲ್ಕ್ ಬೇಕಂತೆ. ನಾವು ಮನೇಲಿ ಎಲ್ಲರಿಗೂ ತಿನ್ಬೇಕು ಗೈಸ್, 24/7 ತಿಂತಾ ಇರ್ತಾರೆ ಅಷ್ಟೇ. ನಾನು ತಿನ್ನಲ್ಲ ಗೈಸ್, ನಾನು ತಿನ್ನೋದಕ್ಕೆ ಇಷ್ಟಪ್ಪ ಇರೋದು ಗೈಸ್. ನಿಜವಾಗ್ಲೂ ಕೋಳಿ ಕಾಲಿದ್ದಂಗೆ ಇದೀನಿ ನಾನು. ನೀಟಾಗಿ ಮಾಡ್ದಾ? ಏನು ಗೊತ್ತಾ, ಇವಾಗ ನೀರು ತಗೋಬೋಗು, ನೋಡು ಕುಡಿಯೋಕ್ಕೆ. ಬೇಗ ಬೇಗ ಹೋಗು. ಓದ್ತಾವ್ರಿ ಏನೋ ಕಾಮನ್ ಸೆನ್ಸ್ ಇಲ್ಲ. ಆಫ್ ಮಾಡು ಫೋನ್ ಆಫ್ ಮಾಡು. ತಗೋ ನಂಗೆ ನೀರು ಕುಡ್ಸು. ತಗೋ ನೀರು ಕುಡ್ಸು. ಇಟ್ಕೊ. ಸತ್ತೋಗಿರೋ ಕುಡಿಸ್ಬಿಟ್ಟು ಸಾಯಿಸ್ಬಿಡ್ತಾಳೆ. ಕುಡ್ಸು ನೀಟಾಗಿ, ಬಾಯೆಲ್ಲ ನೀಟಾಗಿ ಸಿಟ್ಟು ಕುಡಿಸ್ಬೇಕು. ಬಟ್ಟೆ ಬೇಕೆಲ್ಲ ಕುಡಿಸ್ತಾವ ಗೈಸ್, ನಿಜವಾಗ್ಲೂ ನೀಟಾಗಿ ಕುಡಿಸು. ಆಯ್ತು ನೀನು ಆನ್ ಮಾಡು. ನನಗೆ ಇಲ್ಲೋಡು ಬಾಯ್ಲಿ. ಓಯ್ ಓಯ್ ಅವ್ವ, ಇಲ್ಲೋಡು ಬಟ್ಟೆಗೆ ನೀಟಾಗಿ ಬಾಯಿಸಿಟ್ಟು ಬೇಗ ಒಂದು ಕರ್ಸಿಟ್ಟು ಬಾಯಿಸಿಟ್ಟು. ನಂತರ ತಗೋ, ನಂತರ ಸಿಡ್ತಾಳೆ. ಹಂಗಿಲ್ಲ ಇವಾಗ ಟೈಮ್ಗೆ ಇದು ನಡೀತದೆ. ಇವಾಗ ಟೈಮ್ ಎಷ್ಟವ? ಆಯ್ತು, ಟೈಮ್ ತೋರ್ಸವ. 11:52. ಹೊಗಳೇ, ನನ್ನ ಬಗ್ಗೆ ಹೊಗಳೇ. 1 ನಿಮಿಷ ಹೋಗ್ಲು ಸಾಕು. ಆಯ್ತು ಅಕ್ಕ ಅಂದರೆ ಏನು? ಹೊಗಳು ಬೇಗ. ಅಯ್ಯೋ ಪ್ಲೀಸ್, ನಾನು ಮಿನಿ ಆಟ ಆಡಕ್ಕೆ ಸತ್ತೋಗ್ಬಿಡ್ತೀನಿ. ಎರಡನೇ ತಾಯಿ ಅಂತೆಲ್ಲ ಅಂದ್ಬಿಟ್ರೋಳು. ನಿಜವಾಗ್ಲೂ ಅಕ್ಕ ಅಂದ್ರೆ ಎರಡನೇ ತಾಯಿ. ನನ್ನ ಬಗ್ಗೆ ಹೊಗಳು. ಅದೇ ನಿನ್ನ ಬಗ್ಗೆ ಅಕ್ಕ. ವಾಟ್ ಯುವರ್ ಒಪಿನಿಯನ್ ಅಬೌಟ್ ಮೀ? ನಿನಗೆ ನನ್ನ ನೋಡಿದ್ರೆ ಏನು ಅನಿಸುತ್ತೆ? ನಿನ್ನ ನೋಡಿದ್ರೆ ನನಗೆ ಅನ್ನಿಸ್ತದೆ. ತುಂಬ ಪ್ರಯತ್ನ ಮಾಡಿದ್ದೀನಿ ಗೈಸ್, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ಪಾರ್ಟ್ 2 ಬ್ಲಾಗು. ಅವ್ರು ಹೇಳ್ದಂಗೆ ನಾನು ಕೇಳೋದು ಬೇಕು ಅಂದರೆ ಹಂಗೆ ಎಸ್ ಅಂತ ಕಮೆಂಟ್ ಮಾಡಿ. ನಿಜವಾಗ್ಲು ಕೇಳ್ತೀನಿ. ಇವಾಗ ಈ ಥರ ಇವಾಗ ನಾನು ಹೇಳ್ದಂಗೆ ಮಾಡಿದೆ ಅಲ್ವಾ? ನಾನು ಹೇಳ್ದಂಗೆ ಇವಾಗ ನೀನು ಹೇಳ್ದಂಗೆ ನಾನು ಕೇಳೋ ಬ್ಲಾಗ್ ಮಾಡಬೇಕಾ? ಮಾಡಬೇಕು. ಯಾಕೆ? ನಿನಗೆ ಗಿಫ್ಟ್ ಬೇಕು. ನೀನು ಗಿಫ್ಟ್ ಕೊಡ್ತೀಯಾ ನನಗೆ? ನಾನು ಮಾಡ್ತೀನಿ. ನೀನು ಹೇಳ್ದಂಗೆ ಕೇಳ್ತೀನಿ. ನೀನು ಮಾಡ್ತೀಯಾ? ನಾನು ಸಿಗುತ್ತಾ? ಏನು? ಒಂದು ಜೊತೆ ಚಪ್ಪಲಿ ಕೊಡಿಸ್ತೀನಿ ಪಕ್ಕ. ಒಂದು ಜೊತೆ ಚಪ್ಪಲಿ ಬಡ್ದು ನನಗೆ ಗ್ಯಾರಂಟಿ. ಅದು ಒಂದ್ಬಿಟ್ರೆ ಏನು ಕೊಡ್ಸಲ್ಲ. ಅದು ನಿಂತವೇನೋ ಉದುರಿಸೋದು ದುಡ್ಡು, ಅಂತವೇ ಉದುರೋದು ಅಲ್ಲಿ. ಬುಕ್ ಕೊಡಿಸ್ತೀನಿ. ಇವಾಗ ಎಂಟರ್ಟೈನ್ಮೆಂಟ್ ಮಾಡೋಣ 3 ಜನಕ್ಕೂ. ಆಗಲ್ಲ ಈಗ ನಮ್ದು ಇಷ್ಟ ಬೆಳಗ್ಗೆ. ಇಲ್ಲ, ಟೈಮ್ ಆಗಿಲ್ಲ ಇನ್ನೂ. 51 ಇಲ್ಲ ಇವಾಗ ನೀನು ಬೇಗ 9 ನಿಮಿಷ ಹೋಗ್ಲು. ಕಾಲಮ್ಕೋ ಹೋಗ್ಲು ಅಮ್ಕೋ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ಯಾಕೆ ಬಂದು ಜಗಳ ಆಡ್ತೀನಿ? ನೀನು ಸುಮ್ಮನೆ ಹೆಂಗೆ ಆಡ್ತೀನಿ ಅಷ್ಟೆ. ಆಮೇಲೆ ನಾನು ಹೇಳಿದ್ದೆ ಎಲ್ಲ ಹೇಳ್ಕೊಡ್ತೀನಿ, ಬರ್ಕೊಡ್ತೀನಿ. ನನ್ನ ತಂಗಿ ಬಗ್ಗೆ ಹೊಗಳು ಅಂದ್ರೆ ನಾನು ಎಷ್ಟು ಹೊಗಳ್ತೀನಿ ಗೊತ್ತಾ? ಹೊಗಳವ ನೋಡಾಬಿಡ್ತೀನಿ. ಹೊಗಳು ನೀನು ನನ್ನ ಬಗ್ಗೆ ಹೊಗಳು. ನಾನು ಹೊಗಳ್ತೀನಿ ನನ್ನ ಬಗ್ಗೆ. ಹೊಗಳು ನಾನು ನನ್ನ ತಂಗಿ 24 ಗಂಟೆ ಜಗಳ ಆಡ್ತೀವಿ ಆಯ್ತಾ? ಪ್ರತಿಯೊಂದು ಜಗಳ ಆಡ್ತೀವಿ. 15 ನಿಮಿಷ ಟೈಮ್ ಅವ ಹೊಗಳವ. ಅದು ಹೊಗಳದ. ಹೊಗಳು ಒದ್ದುಟ್ಟಿ ಪಿತ್ತಿ ಹೊಡ್ದು. ಇಡ್ಕಡೆ ಸಾಕು ಸಿಂಚೋ. ಸಾಕು ಇಲ್ಲ.
ನಾನು ಹೆಂಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಗೈಸ್ ಓಂ ಶಕ್ತಿ ಪರಶಕ್ತಿ ಜಯಶಕ್ತಿ ಶಕ್ತಿಯ